ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಪೂಜೆ ಮಾಡಬೇಕು ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ಮನೆ ಕೆಲಸ ಎಲ್ಲ ಮಾಡಿದೆ. ಅದೆಲ್ಲ ವೀಡಿಯೋ ಮಾಡಿಲ್ಲ ನಾನು, ಬಟ್ ಇಷ್ಟೇ ವೀಡಿಯೋ ಮಾಡಿರೋದು. ಯಾಕಂದರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಈಗ ಟೈಮ್ ಬಂದು 10 ಗಂಟೆ. ಇವಾಗ ನಾನು ಪೂಜೆ ಮಾಡೋಣ ಅಂತ ದೇವ್ರ ರೂಮ್ಗೆಲ್ಲ ಬಂದು ದೇವ್ರ ಸಾಮಾನು ತೊಳೆದಿದ್ನಲ್ಲ, ಹಂಗಾಗಿ ಕಳಶ ಎಲ್ಲ ರೆಡಿ ಮಾಡಬೇಕಾಯ್ತು. ನಾಳೆ ಶುಕ್ರವಾರ ಇರೋದ್ರಿಂದ ಕಳಶ ತೆಗೆಯೋದು ಬೇಡ ಅಂದ್ಬಿಟ್ಟು ಇವತ್ತೆಲ್ಲ ಕಳಶ ಎಲ್ಲ ರೆಡಿ ಮಾಡ್ಕೊಂಡೆ. ಬೆಳಗಿಂದ ಇಲ್ಲಿವರೆಗೂ 1 ನಿಮಿಷ ಕೂತ್ಕೊಂಡು ನಂಗೆ ಕೆಲಸ ಮಾಡಿದ್ರೂ ಕೆಲಸ ಮುಗಿಯೋದೇ ಇಲ್ಲ. ಟೈಮಿಗೆ ಕರೆಕ್ಟಾಗಿ ಮುಗಿತೈತೆ ಕೆಲಸ. ಹಂಗಾಗಿ ನಾನು ಮಾಡ್ತಾನೆ ಇದ್ರೂ ಮುಗಿಯೋಲ್ಲ. 10 ಗಂಟೆ ಆಗೇ ಹೋಯ್ತು. ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ಟೈಮ್ ಬೇರೆ ನಾನು 10:30 ಅಷ್ಟೊತ್ತಿಗೆಲ್ಲ ಹೊರಡಬೇಕು. ಯಾಕಂದರೆ ಬಸ್ಗಳು ಸಿಗೋಲ್ಲ, ಅದಕ್ಕೋಸ್ಕರ ಬೇಗ ಹೊರಡಬೇಕು. ಬಸ್ ಹತ್ರಕ್ಕೆ ಬೇಗ ಹೋದ್ರೇ, ಇಲ್ಲಾಂದರೆ ಅಲ್ಲಿ ಕೆಲಸದ ಹತ್ರ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಎಲ್ಲ ಬೇಗ ಮಾಡ್ತಾಯಿದ್ದೀನಿ. ಬೆಳಗಿಂದ ಫಾಸ್ಟಾಗಿ ಮಾಡಿದ್ದೀನಿ. ಟೈಮ್ ಓಡ್ತಿರ್ತೈತೆ. ಟೈಮ್ ಹೆಂಗೆ ಥರ ಓಡುತ್ತೋ ನಾವು ಅದೇ ಥರ ಓಡ್ತಾ ಇರಬೇಕು ಕೆಲಸದಲ್ಲಿ. 1 ನಿಮಿಷನೂ ಬೆಳಗ್ಗೆ ಎದ್ದರೆ ಇನ್ನು ನೈಟ್ ಆಗೋವರೆಗೂ ಕೂತ್ಕೊಳ್ಳೋಕ್ಕೂ ಟೈಮು ಇರೋಲ್ಲ. ಮಾಡ್ತಾನೆ ಇರಬೇಕು. ಮತ್ತು ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅಲ್ವಾ? ಇವಾಗ ಬಿಟ್ಟರೆ ಮತ್ತು ವಾರ ಮಾಡೋದು ಬೇಡವಾ ಮನೆಯಲ್ಲಿ? ಇವಾಗ ವಾರ ಬಿಟ್ಟರೆ ನನಗೆ ಅದು ಸರೋಗಲ್ಲ. ವಾರನೂ ಮಾಡಬೇಕು, ಮನೆ ಕೆಲಸನೂ ಮಾಡ್ಕೋಬೇಕು. ಹಂಗಾಗಿ ಎಲ್ಲ ಮಾಡ್ತಾನೆ ಇರಬೇಕು. ನಾನು ತಲೆ ಸ್ನಾನ ಮಾಡಿರಲಿಲ್ಲ. ಒಂದು 5-6 ದಿವಸದ ಮೇಲಾಗಿತ್ತು ತಲೆ ಸ್ನಾನ ಮಾಡಿ. ಇತ್ತೀಚೆಗೆ ನಾನು ವಾರಕ್ಕೆ ಒಂದೇ ಸಲ ತಲೆ ಸ್ನಾನ ಮಾಡೋದು. ಯಾಕಂದರೆ ತಲೆನೋವು ಬಂದ್ಬಿಡುತ್ತೆ ನನಗೂ. ಹಂಗಾಗಿ ಇವತ್ತು ಗುರುವಾರ ಅಲ್ವಾ, ನಾಳೆ ಶುಕ್ರವಾರ ಮಂಗಳವಾರ ತಲೆ ಸ್ನಾನ ಮಾಡಬೇಡ ಅಂತ ನನ್ನ ತಂಗಿ ಹೇಳಿದ್ಲು. ಅದೇನಕ್ಕೋ ಗೊತ್ತಿಲ್ಲ ನನಗೆ, ಆ ಥರ ಹೇಳಿದ್ಲು, ಮಾಡಬೇಡಕ್ಕ ಆ ಥರ ಶುಕ್ರವಾರ ಮಂಗಳವಾರ ತಲೆ ಸ್ನಾನ ಮಾಡಬಾರ್ದು ಹೆಣ್ಮಕ್ಳು ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ನಾನಿವಾಗ ಗುರುವಾರ ತಪ್ಪಿದ್ರೆ ಶನಿವಾರ ತಲೆ ಸ್ನಾನ ಮಾಡ್ಕೊತೀನಿ. ಬಾಕಿ ಟೈಮ್ ನಾನು ಮಾಡೋಕ್ಕೋಗಲ್ಲ. ಅದಕ್ಕೆ ಇದೆಲ್ಲ ಮುಗಿಸಿ ಬೇಗನೆ ರೆಡಿ ಮಾಡ್ಕೊಂಡೆ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಇಷ್ಟು ಕೆಲಸ ಎಲ್ಲ ಮಾಡೋಗ್ತೀವಲ್ಲ, ನಿಜವಾಗ್ಲೂ ನನಗೆ ಏನೋ ಗೊತ್ತಿಲ್ಲ. ಎಲ್ಲ ಕೆಲಸನೂ ಮಾಡಿ ಕೆಲ್ಸಕ್ಕೆ ಹೋದರೆ ಒಂಥರ ಸಮಾಧಾನ. ಯಾವ್ದಾರ ಒಂದು ಕೆಲಸ ಪೆಂಡಿಂಗ್ ನಿಲ್ಲಿಸೋದ್ರೆ ಅವತ್ತೆಲ್ಲ ಬೇಜಾರಾಗ್ಬಿಡುತ್ತೆ ನನಗೆ. ನಾನು ಒಂದು 5-6 ದಿವಸದಿಂದ ಪೂಜೆ ಮಾಡಿರಲಿಲ್ಲ. ಹಂಗಾಗಿ ಇವತ್ತು ಮಾಡ್ತಾಯಿರೋದು. ಗುರುವಾರ ಇರೋದ್ರಿಂದ ರಾಯರ ವಾರ ಅಂತ ಹೇಳಿ ನೈಟೇ ಎಲ್ಲ ದೇವ್ರ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಕೊಂಡಿದ್ದೆ. ಅಂದರೆ ಕೆಲಸ ಸುಲಭ ಆಯಿತು ನನಗೆ. ಇಲ್ಲಾಂದ್ರೆ ಇನ್ನೂ ಟೈಮ್ ಆಗಿಬಿಡೋದು ನನಗೆ. ಹಂಗಾಗಿ ನೈಟೇ ಎಲ್ಲ ಕೆಲಸ ನಾನು ಬೇಗ ಮಾಡ್ತಾಯಿದ್ದೀನಿ. ನಂಗೆ ಟೈಮ್ ಬೇರೆ ಆಗ್ತಾಯಿದೆ. ಅದಕ್ಕೋಸ್ಕರ ಬೇಗ ಪೂಜೆ ಮಾಡ್ತಾಯಿದ್ದೀನಿ. ಟೈಮ್ ಆದಾಗ ನೋಡಿ ದೇವ್ರಿಗೆ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಆದಾಗ ದೇವ್ರ ಮುಂದೆ ಕೂತ್ಕೊಂಡು 5 ನಿಮಿಷ ಕೂತ್ಕೊಳ್ಳೋಕ್ಕೂ ಟೈಮ್ ಸಿಗೋಲ್ಲ ನಮಗೆ. ಪೂಜೆ ಮಾಡಿ 5 ನಿಮಿಷ ಕೂತ್ಕೋಬೇಕು, ನಿಧಾನಕ್ಕೆ ಪೂಜೆ ಮಾಡಬೇಕು ಅಂತಲೂ ಆಗೋಲ್ಲ. ಹೆಂಗೋ ಹೊರಟುಬಿಡೋದೇ ಕೆಲಸಕ್ಕೆ. ಯಾಕಂದರೆ ಇದು ಆಗಬೇಕು, ಇವರು ಇರಬೇಕು, ಅವರು ಇರಬೇಕಲ್ಲ. ಅಂದರೆ ಕೆಲಸನೂ ಆಗಬೇಕು, ಬಟ್ ದೇವ್ರ ಪೂಜೆನೂ ಆಗಬೇಕು ಮನೇಲಿ. ನೋಡಿ ಈ ಥರ ಪೂಜೆ ಮಾಡಿದ್ದೀನಿ. ಒಂಥರ ಮನೆಯಲ್ಲಿ ಪೂಜೆ ಮಾಡಿ ಒಂದು ಧೂಪ ಅಂತ ಹಾಕಿದ್ರೆ ಮನೇಲಿ ಎಷ್ಟೋ ಒಂದು ಖುಷಿ. ನಾನು ಇವತ್ತು ತಿಂಡಿ ಏನೂ ಮಾಡಿಲ್ಲ. ಕೋಸಿನ ಬಸ್ಸಾರಿತ್ತು, ಅದಕ್ಕೆ ಅನ್ನ ಮಾಡಿಬಿಟ್ಟೆ. ಬೇಗ ಆತೈತೆ ಅಂದ್ಬಿಟ್ಟು. ಅಂದರೆ ಮುದ್ದೆ ಎಲ್ಲ ಮಾಡೋಕ್ಕೆ ಟೈಮ್ ಆಗುತ್ತೆ, ಇವತ್ತು ಆಗೋಲ್ಲ. ಅದಕ್ಕೇ ಅನ್ನನೇ ಮಾಡೋಣ ಅಂತ ಅನ್ನ ಮಾಡಿಟ್ಟಿದ್ದೀನಿ. ಸಾಂಬಾರು ಬಿಸಿ ಇಟ್ಕೊಂಡೆ, ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಬಾಕ್ಸು ಇವತ್ತು ತಗೊಂಡೋಗಲ್ಲ ನಾನು. ಯಾಕೆ ಅಂದರೆ ಬಾಕ್ಸ್ಗೆ ಹಾಕೋಣ ಅಂತ ತೆಗೆದೆ, ಸಾಂಬಾರು ಕಮ್ಮಿ ಇತ್ತು. ಇನ್ನು ನಾನು ಬಾಕ್ಸ್ ಮಾಡ್ಕೊಂಡು ಇಲ್ಲಿ ಊಟ ಮಾಡಿ ಅಲ್ಲಿಗೆ ತಗೊಂಡೋದ್ರೆ ಅಪ್ಪಿಗೆ ಸಾಂಬಾರು ಇಲ್ದಂಗೆ ಆಗ್ಬಿಡುತ್ತೆ. ಈಗ ಮತ್ತೆ ಏನೂ ಮಾಡೋಕ್ಕಾಗಲ್ಲ, ಅವ್ನಿಗೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇ ನಾನು ಇಲ್ಲೇ ಊಟ ಮಾಡಿ ಹೋಗ್ತೀನಿ. ಅಲ್ಲಿಗೆ ಅಲ್ಲೇ ಏನಾದರೂ ಕ್ಯಾಂಟೀನಲ್ಲಿ ತಗೊಂಡ್ರಾಯ್ತು ಇವತ್ತೊಂದು ದಿವಸ. ಅವನಿಗೆ ಸಾಂಬಾರು ಹೋಗ್ತೀನಿ. ಅದಕ್ಕೆ ಸಾಂಬಾರು ಬಿಸಿ ಮಾಡಿಡ್ತಾಯಿದ್ದೀನಿ. ನಾವಂದರೆ ಮನೇಲಿದ್ದರೆ ಏನಾದರೂ ಮಾಡ್ಕೊಂಡು ಊಟ ಮಾಡ್ತೀವಿ. ಮಕ್ಳಿಗೆ ಅವ್ರಿಗೇನು ಗೊತ್ತಾಗೋಲ್ಲ, ಏನಿಲ್ಲ. ಆಮೇಲೆ ನನಗೆ ಇಲ್ಲೂ ಅಲ್ಲೂ ಹೋದರೆ ಅದು ಸಾಂಬಾರು ಅವ್ನಿಗೂ ಸಾಲದು ಬಂದುಬಿಡುತ್ತಲ್ಲ. ಅದಕ್ಕೇ ನಾನು ಇಲ್ಲೇ ಊಟ ಮಾಡಿಬಿಟ್ಟು ಹೋಗ್ತೀನಿ. ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನನಗೆ ಬಸ್ಸಾರು ಅಂದರೆ 2 ದಿವಸದ್ದಾಗಲಿ ತುಂಬ ಚೆನ್ನಾಗಿರುತ್ತೆ. ನನ್ನ ತಂಗಳು ಬಸ್ಸಾರು ಅಂದರೆ ಇದ್ದಿದ್ದು ಇಷ್ಟ, ನಾನು ಇಷ್ಟಪಡೋದು. ಯಾಕಂದರೆ ನಾನು ಊಟದ ಬಗ್ಗೆ ಯಾವತ್ತೂ ಅಸಡ್ಡೆ ಪಟ್ಕೊಳ್ಳಲ್ಲ. ಮತ್ತು ಊಟಕ್ಕೆ ನಾನು ಯಾವತ್ತೂ ಒಂಥರ ನೋಡೋದಿಲ್ಲ. ನನಗೆ ಆ ಸಾರು ಚೆನ್ನಾಗಿಲ್ಲ ಅಂತ ನಾನು ಇದುವರೆಗೂ ನನ್ನ ಊಟದಲ್ಲಿ ನನ್ನ ರುಚಿನೂ ಸಹ ನಾನು ಕೇಳಲ್ಲ. ನಾನು ಊಟ ಏನಿರುತ್ತೋ ಅದೇ ಶಿವ ಅಂತೇಳಿ ಊಟ ಮಾಡಿಬಿಡ್ತೀವಿ ಅಷ್ಟೇ ನಾವು.
ನಾವು ಯಾವತ್ತೂ ರುಚಿಯಾಗಿರಬೇಕು, ನಾಲ್ಗೆ ರುಚಿ ನಾನು ಯಾವತ್ತೂ ನೋಡೋಲ್ಲ. ನಾನು ಏನಿದ್ರೂ ಹೊಟ್ಟೆ ತುಂಬಬೇಕಷ್ಟೇ ನನಗೆ, ನಾಲ್ಗೆ ರುಚಿ ಎಲ್ಲ ನಾನು ನೋಡೋಕ್ಕೆ ಹೋಗಲ್ಲ. ನೋಡಿ ನನ್ನ ಕೆಲಸ ಎಲ್ಲ ಮುಗೀತಲ್ಲ, ಇನ್ನೂ ಮಾಡ್ತಾನೇ ಇರ್ತೀನಿ ಕೆಲಸ. ಇದು ನನ್ನ ಕೆಲಸದ ಬ್ಯಾಗು, ಇದನ್ನು ತೆಗ್ದು ಪಕ್ಕದಲ್ಲಿ ಇಟ್ಕೊತೀನಿ. ಯಾಕಂದರೆ ಟೈಮ್ ಆದಾಗ ನನಗೆ ಬೇಕಿದೆಲ್ಲ, ಅದಕ್ಕೇ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.